ಅಶ್ವಿನಿ ಗೌಡ ಪರ ಬ್ಯಾಟ್ ಬೀಸಿದ್ರ ಕರವೇ ನಾರಾಯಣಗೌಡರು. ಅಶ್ವಿನಿ ಗೌಡ ಪರವಾಗಿ ಕರವೇ ಕಾರ್ಯಕರ್ತರ ಭರ್ಜರಿ ಬ್ಯಾಟಿಂಗ್ ನಡೆದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಫ್ಯಾನ್ಸ್ ವರ್ಸಸ್ ಅಶ್ವಿನಿ ಫ್ಯಾನ್ಸ್ ಅನ್ನುವಂತಾಗಿದೆ. ಹೌದು, ಅಶ್ವಿನಿ ಪರ ಬ್ಯಾಟ್ ಬೀಸಿದ್ರ ಕರವೇ ನಾರಾಯಣಗೌಡರು. ಅಶ್ವಿನಿ ಪರವಾಗಿ ಕರವೇ ಕಾರ್ಯಕರ್ತರು ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಫ್ಯಾನ್ಸ್ ವರ್ಸಸ್ ಅಶ್ವಿನಿ ಫ್ಯಾನ್ಸ್ ಅನ್ನುವಂತಾಗಿದೆ. ಅಶ್ವಿನಿ ಗೌಡಗೆ ಹೆಚ್ಚು ಮತ ಹಾಕಿಸಲು ಕರವೇ ಟೀಮ್ ನಿರಂತರವಾಗಿ ಪ್ರಯತ್ನ ಮಾಡ್ತಿದೆ. ಇದೇ ಹೊತ್ತಿನಲ್ಲಿ ಸಂಚಲನ ಮೂಡಿಸಿದೆ ಕಿಚ್ಚ ಕರವೇ ಗೌಡರ ಭೇಟಿ. ಕಿಚ್ಚ ಸುದೀಪ್ ನಾರಾಯಣ ಗೌಡರ ಭೇಟಿಯ ಬೆನ್ನಲ್ಲೇ ನಾನಾ ಚರ್ಚೆಗಳು ಹುಟ್ಕೊಂಡಿವೆ. ಅಶ್ವಿನಿ ಗೌಡ ಗೆಲ್ಲಿಸಲು ಸುದೀಪ್ ಕರವೇ ಜೊತೆ ಡೀಲ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಸಖತ್ ಟ್ರೆಂಡ್ ಆಗ್ತಿದೆ. ಆದರೆ ಈ ಆರೋಪಗಳು ನಿಜಾನ, ಅಸಲಿಗೆ ಸತ್ಯ ಏನು ಅನ್ನೋದು ಗೊತ್ತಾಗಬೇಕಿದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಅನ್ನೋದನ್ನ ತೋರಿಸ್ತಿದ್ದೀವಿ. ಕರವೇ ನಾರಾಯಣಗೌಡರು ಕಿಚ್ಚ ಸುದೀಪ್ನ ಭೇಟಿ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರನ್ನ ಯಾಕೆ ಭೇಟಿ ಮಾಡಿದ್ರು? ಇನ್ನೇನು ಬಿಗ್ ಬಾಸ್ ಫೈನಲ್ ಹಂತಕ್ಕೆ ಬರುವಂತಹ ಈ ಸಂದರ್ಭದಲ್ಲಿ ನಾರಾಯಣಗೌಡರು ಕರವೇ ಕಾರ್ಯಕರ್ತರೊಂದಿಗೆ, ಪ್ರಮುಖರೊಂದಿಗೆ ಕಿಚ್ಚ ಸುದೀಪ್ ಅವರನ್ನ ಯಾಕೆ ಭೇಟಿ ಮಾಡಿದ್ರು? ಬ್ಯುಸಿ ಶೆಡ್ಯೂಲ್ನಲ್ಲೂ ಸಹ ಕಿಚ್ಚ ಸುದೀಪ್ ಅವರು ಸಮಯ ನೀಡಿ ಇಬ್ಬರು ಕೂಡ ಮಾತುಕತೆಯನ್ನ ಮಾಡಿರೋ ಅಂಥದ್ದು. ಅಶ್ವಿನಿ ಪರವಾಗಿ ಹೆಚ್ಚು ಮತ ಹಾಕಿಸಲು ಒಂದು ಕಡೆ ಕರವೇ ಟೀಮ್ ಸಾಕಷ್ಟು ಸಿದ್ಧತೆ ಮಾಡ್ತಿದೆ, ಪ್ರಯತ್ನವನ್ನ ನಡೆಸ್ತಿದೆ. ಇದೇ ಹೊತ್ತಿನಲ್ಲಿ ಕಿಚ್ಚ ಸುದೀಪ್ ಹಾಗೂ ಕರವೇ ನಾರಾಯಣಗೌಡರ ಭೇಟಿ ನಾನಾ ಚರ್ಚೆಗಳಿಗೆ ಕಾರಣವಾಗಿದೆ. ಅವರನ್ನ ಗೆಲ್ಲಿಸ್ಲಿಕ್ಕೆ ಸುದೀಪ್ ಅವರ ಜೊತೆ ಕರವೇ ನಾರಾಯಣಗೌಡ್ರು ಏನಾದ್ರು ಡೀಲ್ ಮಾಡಿದ್ರಾ ಅನ್ನುವಂಥ ಆರೋಪವೂ ಒಂದು ಕಡೆ ಕೇಳಿ ಬರ್ತಿರೋ ಅಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಿದೆ ಈ ಎಲ್ಲ ಫೋಟೋಗಳು ಮತ್ತು ಈ ವರದಿ. ಈ ಆರೋಪಗಳು ಎಷ್ಟು ನಿಜಾನೋ ಎಷ್ಟು ಸತ್ಯವೋ ಗೊತ್ತಿಲ್ಲ. ಅಸಲಿಗೆ ಸತ್ಯ ಏನು ಅನ್ನೋದು ಗೊತ್ತಾಗಬೇಕಿದೆ. ತಡರಾತ್ರಿ ಕಿಚ್ಚ ಸುದೀಪ್ ಅವರನ್ನ ಭೇಟಿಯಾದ್ರು ಕರವೇ ನಾರಾಯಣಗೌಡರು. ಬಿಗ್ ಬಾಸ್ನ ಬ್ಯುಸಿ ಶೆಡ್ಯೂಲ್ನಲ್ಲೂ ಕಿಚ್ಚ ಕರವೇ ನಾರಾಯಣಗೌಡರು ಮಾತುಕತೆಯನ್ನ ಮಾಡಿದ್ದಾರೆ. ಕಿಚ್ಚನ ಪುತ್ರನ ವಿವಾಹ ಆಮಂತ್ರಣ ನೀಡಿದ ನಾರಾಯಣಗೌಡರು ಜನವರಿ ತಿಂಗಳ 23ರಂದು ನಾರಾಯಣಗೌಡರ ಪುತ್ರನ ವಿವಾಹವಿದೆ. ಕಿಚ್ಚ ಸುದೀಪ್ ಮತ್ತು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಭೇಟಿಯಾಗಿರುವಂಥದ್ದು. ಕಿಚ್ಚನಿಗೆ ಮದುವೆ ಆಮಂತ್ರಣ ನೀಡಿದ್ರು ಕರವೇ ನಾರಾಯಣಗೌಡರು. ಮಗನ ಮದುವೆ ಇದೆ, ಹಾಗಾಗಿ ಕರಿಯಕ್ ಹೋಗಿದ್ದಾರೆ. ತಡರಾತ್ರಿ ಕೂಡ ಬ್ಯುಸಿ ಶೆಡ್ಯೂಲ್ನಲ್ಲೂ ಇಬ್ರು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರುವಂಥದ್ದು. ಮೂಲಗಳ ಪ್ರಕಾರ ಸಾಕಷ್ಟು ದೀರ್ಘವಾಗಿಯೇ ಚರ್ಚೆಯಾಗಿದೆ, ಮಾತುಕತೆ ನಡೆದಿದೆ, ಸಮಯವನ್ನ ಇಬ್ಬರೂ ಮೀಸಲಿಟ್ಟಿದ್ದಾರೆ. ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಇಬ್ಬರು ಮಾತುಕತೆಯನ್ನ ನಡೆಸಿರುವಂಥದ್ದು. ತಮ್ಮ ಪುತ್ರನ ವಿವಾಹ ಕಾರ್ಯಕ್ರಮಕ್ಕೆ ಕಿಚ್ಚನಿಗೆ ಆಹ್ವಾನವನ್ನ ಕೊಡಲು ನಾರಾಯಣಗೌಡರು ಹೋಗಿದ್ರಂಥದ್ದು. ಇದೇ ತಿಂಗಳ 25ರಂದು ನಾರಾಯಣಗೌಡರ ಪುತ್ರನ ಮದುವೆ ಇದೆ. ಸುದೀಪ್ ಹಾಗೂ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಭೇಟಿ ಸಾಕಷ್ಟು ಬೇರೆ ಬೇರೆ ಚರ್ಚೆಗಳಿಗೂ ಇದೀಗ ಕಾರಣವಾಗ್ತಿರುವಂಥದ್ದು. ಯಾಕೆಂದ್ರೆ ಬಿಗ್ ಬಾಸ್ನ ಫೈನಲ್ ಹಂತ ಇನ್ನೇನು ಆರಂಭಗೊಳ್ಳಲಿದೆ. ಕ್ಷಣಗಣನೆ ಆರಂಭವಾಗಿದೆ ಬಿಗ್ ಬಾಸ್ ಫಿನಾಲಿಗೆ. ಇದೇ ಸಂದರ್ಭದಲ್ಲಿ ನಾರಾಯಣಗೌಡರು ಕಿಚ್ಚ ಸುದೀಪನ್ನ ಭೇಟಿ ಮಾಡಿರುವಂಥದ್ದು. ಸುದೀಪ್ ನಿವಾಸಕ್ಕೆ ತೆರಳಿ ನಾರಾಯಣಗೌಡರು ಮಾತುಕತೆಯನ್ನ ಮಾಡಿರುವಂಥದ್ದು. ತಮ್ಮ ಇಬ್ಬರೂ ಬ್ಯುಸಿ ಶೆಡ್ಯೂಲ್ಗಳಲ್ಲಿಯೂ ಕೂಡ ಇಷ್ಟು ಸಮಯವನ್ನ ಮೀಸಲಿಟ್ಟು ಮಾತುಕತೆಯನ್ನ ಮಾಡಿದ್ದು, ಚರ್ಚೆ ಮಾಡಿದ್ದು ಬೇರೆ ಬೇರೆ ಚರ್ಚೆಗಳಿಗೆ, ಅನುಮಾನಗಳಿಗೆ ಕಾರಣವಾಗ್ತಿದೆ. ತಡರಾತ್ರಿ ಕಿಚ್ಚ ಸುದೀಪ್ನ ಭೇಟಿಯಾಗಿದ್ದಾರೆ ಕರವೇ ನಾರಾಯಣಗೌಡರು. ಇಬ್ರು ಬ್ಯುಸಿ ಇರ್ತಾರೆ, ಆದ್ರೆ ಈ ಮಧ್ಯೆಯೂ ಕೂಡ ಟೈಮ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆ ಅಶ್ವಿನಿ ಗೌಡ ಅವರಿಗೆ ಕರವೇ ಕಾರ್ಯಕರ್ತರು ಓಟ್ ಹಾಕಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಂಚ್ಕೊಳ್ತಿದ್ದಾರೆ. ಅವರ ಓಟ್ ಹಾಕಿ ಅವರಿಗೆ ಅನ್ನುವಂಥ ವಿನಂತಿ ಕರವೆಯಿಂದ ನಡೀತಿದೆ. ಮತ್ತೊಂದು ಕಡೆ ಬಿಗ್ ಬಾಸ್ನ ಒಂದು ಏನು ರೂವಾರಿ ಇದ್ದಾರೆ ಕಿಚ್ಚ ಸುದೀಪ್, ಇವರನ್ನ ಕರವೆಯ ನಾರಾಯಣಗೌಡರು ಭೇಟಿಯಾಗಿರೋ ಅಂಥದ್ದು. ಯಾಕೆ ಭೇಟಿಯಾದ್ರು ಈ ಸಮಯದಲ್ಲಿ ಅನ್ನುವಂಥದ್ದು ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕ್ತಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನಾನಾ ಬಗೆಯ ಕಮೆಂಟ್ಸ್ಗಳಿಗೂ ಕೂಡ ಕಾರಣವಾಗ್ತಿದೆ. ಅಶ್ವಿನಿ ಗೌಡನ್ನ ಗೆಲ್ಲಿಸಲು ಕರವೇ ನಾರಾಯಣಗೌಡರು ಕಿಚ್ಚ ಸುದೀಪ್ ಅವರಿಗೆ ಏನಾದ್ರು ಹೇಳಿದ್ರ, ಮನವಿ ಮಾಡಿದ್ರ ಅನ್ನುವಂಥ ಆರೋಪವೂ ಕೂಡ ಒಂದು ಕಡೆ ಕೇಳಿ ಬರ್ತಿರೋ ಅಂಥದ್ದು. ಇದು ಎಷ್ಟು ಸುಳ್ಳೋ ಎಷ್ಟು ನಿಜಾನೋ, ಅಸಲಿಗೆ ಏನು ಸತ್ಯ ಅನ್ನೋದು ಹೊರಗೆ ಬರಬೇಕಿದೆ. ಆದ್ರೆ ಕರವೇ ನಾರಾಯಣಗೌಡರು ಬಿಗ್ ಬಾಸ್ ಫಿನಾಲಿಗೆ ಈ ಟೈಮ್ನಲ್ಲಿ ಯಾಕೆ ಭೇಟಿ ಮಾಡಿದ್ರು ಅನ್ನೋವಂಥದ್ದು ಒಂದು ಕಡೆ ಕೇಳಿ ಬರ್ತಿರೋದಾದ್ರೆ, ಇನ್ನೊಂದು ಕಡೆ ತಮ್ಮ ಪುತ್ರನ ವಿವಾಹ ಕಾರ್ಯಕ್ರಮ ಇದೆ ಇದೇ ತಿಂಗಳ 25ರಂದು. ಸೊ ನಾರಾಯಣಗೌಡರು ಅವರ ಮಗನ ವಿವಾಹದ ಆಮಂತ್ರಣವನ್ನ ಕೊಡೋದಕ್ಕೆ ಕಿಚ್ಚ ಸುದೀಪ್ ಅವರ ಮನೆಗೆ ತಡರಾತ್ರಿ ತೆರಳಿದ್ರು ಅನ್ನೋದು ಕೂಡ ಮೂಲಗಳ ಮಾಹಿತಿ.
ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಏನಾಯ್ತು ಅಂತ ಹೇಳೋದಕ್ಕೆ ಧರ್ಮರಾಜ್ ಗೌಡ್ರು, ಬೆಂಗಳೂರಿನ ಕರವೆಯ ಅಧ್ಯಕ್ಷರು, ನಮ್ಮ ಜೊತೆ ಅಶ್ವವೇಗ ನ್ಯೂಸ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ಇದೀಗ ಕಿಚ್ಚ ಸುದೀಪ್ ಅವರನ್ನ ಕರವೇ ನಾರಾಯಣಗೌಡರು ಭೇಟಿ ಮಾಡಿರೋ ಅಂಥದ್ದು. ಒಂದು ಕಡೆ ಕರವೇ ನಾರಾಯಣಗೌಡರು ತಡರಾತ್ರಿ ಭೇಟಿ ಮಾಡಿದ್ದಾರೆ, ಸಾಕಷ್ಟು ಕಾಲವನ್ನ ಕಳೆದಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಫಿನಾಲೆಯೂ ಕೂಡ ಇಲ್ಲಿ ಒಂದು ಹಂತಕ್ಕೆ ಬಂದು ತಲುಪಿದೆ. ಈಗ ಫಿನಾಲೆ ಕ್ಷಣಗಣನೆ ಆರಂಭವಾಗಿದೆ. ಅಶ್ವಿನಿ ಗೌಡ ಅವರ ಪರವಾಗಿ ಮಾತನಾಡ್ಲಿಕ್ಕೆ ಅವರು ಹೋಗಿದ್ರ, ಗೆಲ್ಲೋದಕ್ಕೆ ಏನಾದ್ರೂ ಮಾತುಕತೆಯನ್ನ ಆಯ್ತಾ ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ. ಸರ್, ನೀವ್ ಹೇಳೋದಾದ್ರೆ ಸರ್, ಏನಿದು ಆರೋಪ ಅಂತ? ಈಗ ನಾರಾಯಣಗೌಡರು ಮಗನ ಮದುವೆ ಇರುವಂತದ್ದು ಈ ರಾಜ್ಯದ ಮುಖ್ಯಮಂತ್ರಿ ಹಿಡಿದಂತೆ ಎಲ್ಲರಿಗೂ ಅವರು ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಕೊಡ್ತಾ ಇರುವಂತದ್ದು. ಅದು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮಾರು 15-20 ದಿವಸದಿಂದಲೂ ಅವ್ರು ಕೊಡ್ತಾ ಇರುವಂತದ್ದು. ಎಲ್ಲ ಅದು ವಿಡಿಯೋಗಳನ್ನ, ಫೋಟೋಗಳನ್ನ ಹಾಕ್ತಾ ಇದಾರೆ. ಇದ್ರ ಮಧ್ಯದಲ್ಲಿ ಬಿಗ್ ಬಾಸ್ಗೂ ನಮಗೂ ಏನ್ರಿ ಇದು ಒಬ್ಬರಿಗೊಂದು ಸಂಬಂಧ ಕಟ್ತಾರೆ. ನಮ್ಮ ಬಿಗ್ ಬಾಸ್ ಶೋಗೆ ನಮ್ಮ ಸಂಘಟನೆಯಿಂದ ಒಬ್ರು ಹೋಗಿದ್ದಾರೆ, ಅದಕ್ಕೆ ವೋಟ್ ಮಾಡಬೇಕು, ಅವರಿಗೆ ವೋಟ್ ಹಾಕಿ ಅಂತ ಹೇಳಿ ಒಂದಷ್ಟು ಜನಕ್ಕೆ ನಾವು ಹೇಳ್ಬೋದು. ಬಿಟ್ರೆ ಬಿಗ್ ಬಾಸ್ ಶೋನ ನಡೆಸ್ಕೊಡ್ತಾ ಇರುವಂತ ಸುದೀಪ್ ಅವ್ರ ಮನೆಗೆ ಹೋಗಿದ್ಕು ಇದಕ್ಕೂ ತಾಳೆ ಹಾಕಿ ನೋಡುವಂತ ಜನರಿಗೆ, ಅಂತ ಮೂರ್ಖರಿಗೆ ಏನ್ ಹೇಳೋದು? ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗ್ತಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ಬೋದು, ನಾನಾ ಬಗೆಯ ಕಮೆಂಟ್ಸ್ ಗಳು ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ವೈರಲ್ ಆಗ್ತಿದ್ದಂತೆ ಜನ ಮಾತನಾಡ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಜನ ಏನ್ ಮೇಡಮ್, ಎಲ್ಲಾರು ಮಾತಾಡ್ತಾರೆ, ಪಾಪಿಗಳನ್ನ ಪುಣ್ಯವಂತರು ಮಾಡ್ತಾರೆ, ಪುಣ್ಯವಂತರನ್ನ ಪಾಪಿ ಮಾಡುವಂತ ಸೋಷಿಯಲ್ ಮೀಡಿಯಾ ಇವತ್ತು ಅಷ್ಟು ಗಬ್ಬೆದೋಗಿದೆ. ಸೋಷಿಯಲ್ ಮೀಡಿಯಾ ಇವತ್ತು ಯಾರೋ ಒಬ್ಬ ಗಿಲ್ಲಿ ಇಲ್ಲ ಇನ್ಯಾರೋ ಅಶ್ವಿನಿ ಗೌಡ ಇನ್ಯಾರೋ ಬಗ್ಗೆ ಮಾತಾಡ್ಲಿಕ್ಕೆ ನಾರಾಯಣಗೌಡ್ರಿಗೆ ಅವ್ರದೇ ಆದಂತ ಕೆಲಸ ಕಾರ್ಯಗಳಿರುತ್ತೆ, ಗೊತ್ತಾಯ್ತಾ? ನಾವೆಲ್ಲ ಅಶ್ವಿನಿ ಗೌಡ್ರು ಸ್ನೇಹಿತರಾಗಿ ನಾವೆಲ್ಲ ಬೆಂಬಲಿಸ್ತಾ ಇದೀವಿ. ಯಾಕೆ ಬೆಂಬಲಿಸಬಾರ್ದು? ಒಬ್ಬ ಹೋರಾಟಗಾರ್ತಿ 20 ವರ್ಷದಿಂದ ಹೋರಾಟಗಳನ್ನ ಮಾಡಿದ್ದಾರೆ, ಅವ್ರನ್ನ ಬೆಂಬಲಿಸೋದು ನಮ್ಮ ಕರ್ತವ್ಯ, ಬೆಂಬಲಿಸ್ತೀವಿ. ಅದನ್ನ ಬಿಟ್ಬಿಟ್ಟು ಅದನ್ನ ಪ್ರಚಾರ ಇನ್ನೊಂದಕ್ಕೆ ಅದನ್ನ ಕೆಟ್ಟದಾಗಿ ಸಂಘಟನೆ ಮತ್ತು ನಾರಾಯಣಗೌಡ್ರನ್ನ ಬಳಸ್ಕೊಡುವಂತ ಅಯೋಗ್ಯರಿಗೆ ನಿಮ್ಗೆ ಏನಾದ್ರು ನೈತಿಕತೆ ಇದ್ರೆ ನಮ್ಮಂಗೆ ಬಂದು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿ, ನಮ್ಮಂಗೆ ನೀವು ಕೇಸ್ ಹಾಕ್ಸ್ಕೊಳ್ಳಿ, ನಮ್ಮಂಗೆ ಜೈಲಿಗೆ ಹೋಗ್ರಿ. ಸುಮ್ನೆ ಒಬ್ಬ ಹೋರಾಟಗಾರನ ತೇಜೋಧನೆ ಮಾಡೋದು ಅದು ಶೋಭೆ ತರುವಂತ ಕೆಲಸ ಅಲ್ಲ. ಈ ನಾಡಿಗಾಗಿ ಸುಮಾರು ಕಳೆದ 35 ವರ್ಷಗಳಿಂದ ಹೋರಾಟ ಮಾಡಿರುವಂತ ನಾರಾಯಣಗೌಡರ ಸಾಧನೆಗೆ ಇದು ಯಾವ್ದೋ ಪುಟ್ಕೋಸಿ ಬಿಗ್ ಬಾಸ್ ನ ಸಮರ್ಥನೆ ಕೊಡುವಂತ ನಮ್ಗೇನ್ ಅಂತ ದರ್ದು ನಮಗೆ ಬಂದಿಲ್ಲ ಇನ್ನು. ಇದು ಪುಟ್ಕೋಸಿ, ಇದು ಬಿಗ್ ಬಾಸ್ ಅನ್ನೋ ಶೋನೇ ಪುಟ್ಕೋಸಿ ನಮಗೆ. ಓಕೆ ಸರ್, ಥ್ಯಾಂಕ್ ಯು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.